ಆತ್ಮೀಯ ಸ್ನೇಹಿತರೆ, ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು ನಾವು ಇವತ್ತೇನು ಹಾರ್ವೆಸ್ಟ್ ಮಾಡಿದ್ವಿ ಅಂತ. ಸೊ, ಇವತ್ತು ನಾವು ಶುಂಠಿಯನ್ನು ಹಾರ್ವೆಸ್ಟ್ ಮಾಡ್ತಾ ಇದ್ದೀವಿ. ಫಾರ್ ದ ಫಸ್ಟ್ ಟೈಮ್ ನಾವು ಶುಂಠಿ ಮತ್ತು ಅರಿಶಿಣ ಇದೆಯಲ್ಲ, ಅದನ್ನು ಹಾಕಿದ್ದು, ಬೆಳೆಸಿದ್ದು ಮತ್ತು ಅದು ಹೇಗೆ ಬೆಳೆಯುತ್ತೆ ಅಂತ ನೋಡಿದ್ದು ಫಸ್ಟ್ ಟೈಮು. ನಿಜವಾಗ್ಲೂ ನಮಗಂತೂ ತುಂಬಾ ಖುಷಿ ಆಗ್ತಾ ಇದೆ. ನಾವು ಕೂಡ ಇದನ್ನೆಲ್ಲ ಬೆಳಿಬೋದಲ್ಲ ಅಂತಂದ್ಬಿಟ್ಟು. ಯಾಕೆಂದರೆ ಯಾವತ್ತೂ ನಾವು ಇದನ್ನೆಲ್ಲ ಬೆಳೆಸಿರಲಿಲ್ಲ. ನೋಡಿ ಎಷ್ಟು ಉದ್ದ ಶುಂಠಿ ಬೆಳೆದಿದೆ ಅಂತಂದ್ಬಿಟ್ಟು. ತುಂಬಾ ಖುಷಿ ಆಗುತ್ತೆ. ನನ್ನ ಮಗನಿಗೆ ತುಂಬ ಎಕ್ಸೈಟ್ಮೆಂಟು. ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ ಅವನು ಖುಷಿಪಟ್ಟು ಇದನ್ನೆಲ್ಲ ಮಾಡ್ತಾ ಇದ್ದಾನೆ. ಇಲ್ಲಿ ನೋಡಿ, ಅರಿಶಿಣವನ್ನು ನಾವು ಬೆಳೆದಿದ್ವಿ. ಆ ಗಿಡ ಈಗ ಒಣಗ್ತಾ ಬಂದಿದೆ. ಅದರಿಂದ ಬಿಟ್ಟಿರ್ಬೋದು, ಎಷ್ಟು ಬಿಟ್ಟಿದೆ ಅಥವಾ ಅದು ಹೇಗಿರುತ್ತೆ ಅಂತ ಕೂಡ ನಮ್ಗೆ ಗೊತ್ತಿಲ್ಲ. ಇದೇ ಫಸ್ಟ್ ಟೈಮ್ ನಾವು ಅರಿಶಿಣವನ್ನು ಹಾರ್ವೆಸ್ಟ್ ಮಾಡ್ತಾ ಇರೋದು. ಅರಿಶಿಣ ಯೂಸ್ ಮಾಡಿರೋದು ಕಡಿಮೆನೇ ನಾವು ಈ ಹಸಿ ಅರಿಶಿಣನ. ಯಾವಾಗಲೂ ಒಂದು ಸರಿ ಆಯುರ್ವೇದದಲ್ಲಿ ಏನೋ ಒಂದು ಇನ್ಫೆಕ್ಷನ್ ಆದಾಗ ಹಸಿ ಅರಿಶಿಣನ ನೀವು ಹಾಲು ಜೊತೆ ಅದನ್ನು ಕುಡಿಬೇಕು, ಮತ್ತು ಅದರ ಅಡುಗೆನಲ್ಲಿ ಅದನ್ನು ಉಪಯೋಗಿಸ್ಬೇಕು ಅಂತ ಹೇಳಿದರು. ಆವಾಗ ನಾನು ಅದನ್ನು ಯೂಸ್ ಮಾಡಿದ್ದೆ ಅಷ್ಟೇ. ಸೊ, ಇದೇ ಫಸ್ಟ್ ಟೈಮ್ ನಾವೇ ಬೆಳೆದು ಆ ಅರಿಶಿಣವನ್ನು ನೋಡ್ತಾ ಇರೋದು, ಹೇಗೆ ಬೆಳೆಯುತ್ತದು, ಹೇಗಿರುತ್ತೆ ಅಂತಂದ್ಬಿಟ್ಟು. ಸೊ, ಇಲ್ಲಿ ನನ್ನ ಮಗ ಅದನ್ನು ತೆಗಿತಾ ಇದ್ದಾನೆ. ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಬಟ್ ಎಷ್ಟು ಬಿಟ್ಟಿರುತ್ತೆ ಏನು ಅಂತ ನಮಗೊಂದು ಐಡಿಯಾ ಇಲ್ಲ. ಅರಿಶಿಣನ ತುಂಬ ಜನ ಯೂಸ್ ಮಾಡ್ತಾರೆ. ಅದರ ಎಲೆನಲ್ಲೂ ಏನೇನೋ ಮಾಡ್ತಾರೆ, ಬಟ್ ನನಗೆ ಗೊತ್ತಿಲ್ಲ ಅದೆಲ್ಲನೂ. ಸೊ, ಫಾರ್ ದ ಫಸ್ಟ್ ಟೈಮ್ ನಾವು ಈ ಅರಿಶಿಣವನ್ನು ಬೆಳೆದಿದ್ದೀವಿ. ನೋಡಿ, ಈಗ ಅದು ಎಳೆದ ಅಲ್ವಾ, ಅದು ಕಟ್ಟೆ ಆಗೋಯ್ತು. ಎಷ್ಟು ಬಿಟ್ಟಿದೆ ಅಂತಂದ್ಬಿಟ್ಟು ನಾನಿವಾಗ ನಿಮಗೆ ತೋರಿಸ್ತೀನಿ. ನೋಡಿ, 2 ಏನೋ ಸಿಕ್ಕಿದೆ ಇಲ್ಲಿ. ನೋಡಿ ಎಷ್ಟು ಚೆನ್ನಾಗಿದೆ ಅರಿಶಿಣದ ಕೊಂಬು. ಇದು ಒಣಗಿಸಿದ್ರೆ ಅದೇ ಅರಿಶಿಣದ ಕೊಂಬು ಅಂತ ಆಗುತ್ತೆ. ಬಟ್ ಹಸಿ ಅರಿಶಿಣನೂ ತುಂಬ ಒಳ್ಳೆಯದು ಮೈಗೆ ಅಂತ ಅದು ಹೇಳೋದನ್ನ ನಾನು ಕೇಳಿದ್ದೀನಿ. ಸೊ, ಆಯುರ್ವೇದದಲ್ಲಿ ಅದನ್ನು ತುಂಬ ಚೆನ್ನಾಗಿ ಯೂಸ್ ಮಾಡ್ತಾರೆ. ಮನೆಗಳಲ್ಲೂ ಅದನ್ನು ಅಡುಗೆಗೆ ತುಂಬ ಉಪಯೋಗಿಸ್ತಾರೆ. ನೋಡಿ, ಇಷ್ಟು ಅರಿಶಿಣ ನಮಗೆ ಇವತ್ತು ಸಿಕ್ಕಿದೆ. ತುಂಬಾ ಖುಷಿ ಆಗುತ್ತೆ ನನಗಂತೂ. ಇನ್ನೂ ಬೆಳಿಬೇಕು ಏನೇನೋ ಅಂತ ನನಗಿನ್ನೂ ಒಂದು ಆಸೆ ಬರ್ತಾ ಇದೆ. ನೋಡಿ, ಇದು ಶುಂಠಿ ಬೆಳೆದಿರುವಂಥದ್ದು. ನಾವು ಅಂಗಡಿಲಿ ಹೋಗಿ ಒಂದು ₹10 ₹20 ತಂದುಬಿಡ್ತೀವಿ. ಆದರೆ ನಾವು ಬೆಳೆದಿರೋ ಒಂದು ಸ್ವಲ್ಪ ಶುಂಠಿ ಆದ್ರೂ, ಏನೇ ಆದ್ರೂ ನಮ್ಗೆ ಎಷ್ಟು ಖುಷಿ ಕೊಡುತ್ತೆ ಅನ್ನೋದನ್ನು ನಾನು ಫೀಲ್ ಮಾಡ್ತಾ ಇದ್ದೀನೀಗ. ಸೊ, ಆ ಫೀಲಿಂಗ್ನ ನಿಮ್ಮ ಜೊತೆ ಇವತ್ತು ಹಂಚ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು.